ಒಂದು ಹಣದ ಒತ್ತಾಯ ಮಾಡುವುದ್ರ ಜೊತೆಗೆ ಅತ್ಯಂತ ಹೀನಾಯವಾಗಿ ಇವತ್ತಿನ ದಿವಸ ಅಸಭ್ಯ ರೀತಿಯಿಂದ ಅಶ್ಲೀಲ ರೀತಿಯಿಂದ ಆ ಆಡಿಯೋದಲ್ಲಿ ವರ್ತನೆ ಮಾಡಿದ್ದಾರೆ ಅಂತ ತಿಳಿದಂತೆ ಈಗ ಅವ್ರನ್ನ ಬಂಧಿಸಿದ್ದಾರೆ. ಈಗ ಅವರು ಆಂಧ್ರ ಕೆಲವು ಅವರು ಪರಾರಿ ಆಗುವ ಸಂದರ್ಭದಲ್ಲಿ ಬಂಧಿಸಿದ್ದಾರೆ. ತನಿಖೆ ಆಗ್ತದೆ. ಯಾಕಂದರೆ ತನಿಖೆಯಾಗಿ ಅದರ ಸತ್ಯಾಸತ್ಯತೆಯನ್ನು ತೆಗೆದುಕೊಂಡು ಉಗ್ರವಾದಂಥ ಕ್ರಮ ನಾವು ಕೈಗೊಳ್ತೀವಿ. ಯಾಕಂದರೆ ಭಾಳ ಜಾತಿ ನಿಂದನೆಯೂ ಬರ್ತದೆ. ಹೆಣ್ಣು ಮಕ್ಕಳ ವಿಷಯದಲ್ಲಿ ಕೂಡ ನಾನು ನನಗೆ ಸತ್ಯಾಸತ್ಯತೆ ಗೊತ್ತಿಲ್ಲ, ಯಾಕೆ ನಾನು ನೋಡಿಲ್ಲ, ನಾನು ಅದೆಂಬಲ್ಲಿ ತಿಳ್ಕೊಂಡಿದ್ದೀನಿ. ಹೀಗಾಗಿ ಅದೇನೇ ಅದೆಲ್ಲವೂ ಸತ್ಯ ಆಗಿದ್ದರೆ ಇಂಥವ್ರಿಗೆ ಶ್ರಮಕ್ಕೆ ಅಲ್ಲರು ಜನಪ್ರತಿನಿಧಿಯಾಗಿ ಇಂಥ ಕೆಲಸ ಮಾಡುವಂಥದ್ದಲ್ಲ. ಸರ್, ಮುನಿರತ್ನವರ ಯಾವ ರೀತಿ ಬಂಧನ ಆಗಿದೆ, ಚೆನ್ನಾರೆಡ್ಡಿಯವರ ಬಂಧನದಿಂದ ವಿಳಂಬ ಆಗ್ತಾ ಇದೆ ಅಂತೇಳಿ ದಲಿತ ಸಂಘಟನೆಗಳ ಆರೋಪ. ಇದು ಒಂದಕ್ಕೊಂದು ಟ್ಯಾಗ್ ಹಾಕೋಕೆ ಹೋಗೋದು. ಚೆನ್ನಾರೆಡ್ಡಿ ಅವ್ರದ್ದಾಗಿದೆ. ಯಾವಾಗ ಚೆನ್ನಾರೆಡ್ಡಿ ಅವರು ಅದರಲ್ಲಿ ಒಂದು ಪಾತ್ರ ಇಲ್ಲ. ಸರ್, ಸಾಕ್ಷಿ ಸಮೇತ ಇಲ್ಲಿದೆ. ಸರ್, ಯತ್ನಾಳ್ ಅವರು ರಾಹುಲ್ ಗಾಂಧಿ ಅವ್ರ ಬಗ್ಗೆ ಒಂದು ಫುಡ್ಡಿನ ಬಗ್ಗೆ ನೋಡಿ, ಯತ್ನಾಳ್ ಅವರಿಗೆ ಸ್ವಲ್ಪ ಬಾಯಿ ಮೇಲೆ ನಾಲಿಗೆ ಮೇಲೆ ಇರ್ತಾ ಇರ್ಬೋದು. ಎಲ್ಲದಕ್ಕೂ ಒಂದು ಮಿತಿ ಇದೆ. ಎಲ್ಲದಕ್ಕೂ ಒಂದು ಮಿತಿ ಇದೆ. ಈ ರೀತಿ ಅಸಭ್ಯ ರೀತಿಯಿಂದ ಯಾರಿಗೂ ತಾಯಿ ತಂದೆ ಬಗ್ಗೆ ಯಾರಿಗೆ ಹುಟ್ಟಿದ್ದಾರೆ ಅಂಥವು ಮಾತಾಡುವಂಥದ್ದು ಬದು ಶೋಭೆ ತರುವಂಥ ಕೆಲಸ ಅಲ್ಲ. ಇದು ಯತ್ನಾಳವ್ರನ್ನ ಇಲ್ಲಿಗೆ ನಿಲ್ಲಿಸಬೇಕಿದು. ಈ ರೀತಿ ಮಾತಾಡುವಂಥದ್ದು ಸರಿಯಲ್ಲ. ಕುಟುಂಬದ ವೈಯಕ್ತಿಕವಾಗಿ ಇವತ್ತು ಸಹ ಮಾತಾಡುವಂಥದ್ದು ಇದು ನಮ್ಮ ಸಂಸ್ಕೃತಿ ಅಲ್ಲ. ವಿಜಯಪುರ ಜಿಲ್ಲೆಯ ಸಂಸ್ಕೃತಿ ಅಲ್ಲ. ಯತ್ನಾಳ್ ಅವ್ರ ಮನೆತನದ್ದು ಕೂಡ ಇದು ಸಂಸ್ಕೃತಿ ಅಲ್ಲ. ಮತ್ತು ಇದನ್ನು ನಾವು ಭಾಳ ಗಂಭೀರವಾಗಿ ಪಕ್ಷ ನಾವು ತಗೊಂಡಿದ್ವಿ. ಇದ್ರ ಬಗ್ಗೆ ನಾವು ಏನು ಕ್ರಮ ಕೈಗೊಳ್ಳಬೇಕು, ಕಾನೂನು ಕ್ರಮ ಕೊಟ್ಟರೆ ಕಾನೂನು ಕ್ರಮ ಕೈಗೊಳ್ತೇವೆ.